ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಇವತ್ತು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಬೇಕಾಗಿತ್ತು, ಸ್ವಲ್ಪ ರೇಷನ್ನು, ವೆಜಿಟೇಬಲ್ಸು ಆ ಥರದ್ದು. ಅದನ್ನೆಲ್ಲ ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಮೋಕ್ಷಿತನ ರೆಡಿ ಆಗ್ತಿದ್ದೀನಿ. ಹಂಗೆ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ವ್ಲಾಗ್ ನೋಡೋಣ ಬನ್ನಿ, ಸ್ಟಾರ್ಟ್. ಮೋಕ್ಷಿತ ಗೊಬ್ಬುಡಿತಿದ್ದಲ್ಲಿ ಊಟ ಎಲ್ಲ ತಿಂದು ಗಲೀಜಾಗೋಗಿತ್ತಲ್ಲ, ಅವಳನ್ನ ರೆಡಿ ಮಾಡೋಣ. ಫಸ್ಟ್ ರೆಡಿ ಮಾಡಾದ್ಮೇಲೆ ಹೋಗ್ತೀವಿ. ಮೋಕ್ಷಿತ ಇಸ್ ರೆಡಿ. ಕುಸುಕ್ತಾವಳೆ, ಅಳ್ತಾವಳೆ, ಎತ್ಕೋಬೇಕಂತೆ. ಇಲ್ಲ ಬಿಡು, ನಮ್ಮ ಮಿಮ್ಮಿ ನೋಡಿ ಹೋಗ್ತಾ ಇದ್ದಳು ವಿಡಿಯೋ ನಡೆಸಿದ ತಕ್ಷಣ. ಯಾವ್ದು? ಈಗ ತಾನೇ ಮನೆಗೆ ಬಂದ್ವಿ. ಶಾಪಿಂಗ್ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಜನ ಬೇರೆ ಇದ್ದಾರೆ. ಸಾಯಂಕಾಲ ಅಲ್ವಾ, ತುಂಬ ಜನ ಬಂದಿದ್ರು. ಆಮೇಲೆ ಸುಬ್ಬು ಮೋಕ್ಷಿತನೇ ಎತ್ಕೊಂಡು ನನಗೆಲ್ಲಿ ವಿಡಿಯೋ ಮಾಡ್ತಾರೆ ಹೇಳಿ ಅವರು. ಅದಕ್ಕೆ ಮಾಡಿಲ್ಲ. ತೊಗೊಂಬಂದಿರೋ ನಿಮ್ಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಬಿಲ್ ಬಂದು 1500 ರೂಪಾಯಿ. ನಾನು ಹೋದಾಗೆಲ್ಲ 1500 ರೂಪಾಯಿ ಆಗುತ್ತೆ. ಅದ್ರ ಮೇಲೇ ಆಗುತ್ತೆ ಹೊತ್ತು ಕಮ್ಮಿ ಆಗೋದು. ಅಂದರೆ 1000 ರೂಪಾಯಿ ಆಗೋಲ್ಲ. ಹೇಳ, ಏನು ಹೇಳ್ತೀಯಲ್ಲ, ಹೇಳ್ತು. ಇದು ಫಸ್ಟ್ ನಿಮ್ಗೆ ನೋಡ್ಸೋದು ಏನಂದರೆ, ಲಾಸ್ಟ್ ತೊಗೊಂಡಿದ್ದು, ಆದರೆ ನಾನು ಫಸ್ಟ್ ನೋಡಿಸ್ತೀನಿ ನಿಮಗೆ ಐಸ್ ಕ್ರೀಮ್. ಇದು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ. ಯಾವಾಗೂ ವೆನಿಲಾ ನಂಗೆ ಇಷ್ಟ ಜಾಸ್ತಿ, ಆಮೇಲೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಅಂದರೆ ನಂಗೆ ಪಂಚ ಪ್ರಾಣ. ಈ ಫ್ಲೇವರ್ ಆ ಫ್ಲೇವರ್ ಅಂತ ಕೇಳಕ್ಕೆ ನಾನು ಡೈಟ್ ಸ್ಟಾರ್ಟ್ ಮಾಡಬೇಕು. ನಾವು ಬದುಕೋಕ್ಕಾಗೋದಿಲ್ಲ, ಐಸ್ ಕ್ರೀಮ್ ಕಂಪಲ್ಸರಿ. ಇದು ಚಾಕ್ಲೇಟ್ ಫ್ಲೇವರ್, ಫುಲ್ ಐಸ್ ಆಗಿದೆ. ಫಸ್ಟ್ ನಾನು ನೋಡಿದ ಡೇಟು ಏನಕ್ಕಪ್ಪ ಅಂದರೆ ಮತ್ತೆ ಜಾಸ್ತಿ ಎಕ್ಸ್ಪೈರಿ ಆಗೋದು ತೊಗೊಂಬಿಟ್ರೆ ಆಮೇಲೆ ಏನು ಮಾಡ್ತೀಯ, ವಾಪಸ್ ಹೋಗೋಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ 2025ವರೆಗೂ ಇದೆ ಇದಕ್ಕೆ. ಅದಕ್ಕೆ ತೊಗೊಂಬಂದೆ. ಇದೊಂದು 270. ನನಗೆಲ್ಲ ಪ್ರೈಸ್ ಗೊತ್ತೇ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಸ್ಮಾರ್ಟ್ ಮಾರ್ಟ್ ಅಂತ ನಮ್ಮ ಮನೆಗೆ ತುಂಬ ಹತ್ರ. 5 ನಿಮಿಷ ಅಲ್ಲ, ಗಾಡಿಯಲ್ಲಿ 3 ನಿಮಿಷ. ಸುಬ್ಬು, ಗಾಡಿಯಲ್ಲಿ 3 ನಿಮಿಷ ಅಷ್ಟೇ ಅಲ್ಲ ಅಲ್ಲಿಗೆ ಹೋಗೋಕ್ಕೆ. 3 ನಿಮಿಷ 2 ನಿಮಿಷ ನಡ್ಕೊಂಡಂದರೆ ಒಂದು 5-6 ನಿಮಿಷ ಅನ್ಕೋಬೋದು ಅಷ್ಟೇ. ತುಂಬ ಹತ್ರ ನಮ್ಮ ಮನೆಗೆ. ಇದು ಬಂದು ಮಶ್ರೂಮ್ಸ್ ಅಂತೆ. ಸುಬ್ಬು ತೊಗೊಂಡ್ರು. ನನಗಂತೂ ಮಾಡೋಕ್ಕೆ ಬರಲ್ಲ, ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ. ಯೂಟ್ಯೂಬಲ್ಲಿ ನೋಡಿ ಇದನ್ನು ಬ್ಲಾಗಲ್ಲಿ ಎಲ್ಲಾದರೂ ನೋಡಿಸ್ತೀನಿ ನಿಮಗೆ, ಇದನ್ನು ನಾನು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ನನಗೆ ಮಶ್ರೂಮ್ಸ್ ಅಂದರೆ ಇಷ್ಟ ಆಗಲ್ಲ, ಆದರೆ ಇದನ್ನು ಟ್ರೈ ಮಾಡಿ ಟೇಸ್ಟಿಯಾಗಿ ಮಾಡ್ತೀನಿ. ಇನ್ನೊಂದ್ಸರಿ ತಿನ್ಬೇಕು ಅನಿಸ್ಬೇಕು, ಆ ಥರ ಮಾಡಬೇಕು. ಇದನ್ನು ಫಿಕ್ಸ್ ಆಗಿದ್ದೀನಿ. ಇದು ಬಂದು 70 ರೂಪೀಸು ಇದ್ರ ಮೇಲೆ ಇರೋದು. ಆದರೆ ಅದ್ರ ಮೇಲೆ ಎಷ್ಟಿದೆ ಗೊತ್ತಿಲ್ಲ. ಸ್ವಲ್ಪ ಬಿಲ್ ಇದೆಯಾ? ಸರಿ ಬಿಡಿ, ಬಿಲ್ಲು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು 10 ರೂಪೀಸ್ ಕೇಕ್. ಇದು ಸುಬ್ಬು ಅವ್ರು ತೊಗೊಂಡಿರೋದು. ಇದು ಯಾರಿಗೆಲ್ಲ ಫೇವ್ರೇಟ್ ಹೇಳಿ, ಲಿಟಲ್ ಆರ್ಟ್. ನನಗೆ ತುಂಬ ಇಷ್ಟ. ಮೋಕ್ಷಿತ ಅಳ್ತಿದ್ದಾಳೆ ಬ್ಯಾಗ್. ಇದು ಬಂದು ಇದ್ರ ಮೇಲೆ ಇರೋದು 30 ರೂಪೀಸ್ ಇದೆ. ಇದು ನನಗೆ ತುಂಬ ಇಷ್ಟ ಇದೆ ಅಂತ ತುಂಬ ಇಷ್ಟ. ಬರೀ ಗಾಳಿನೇ ಇರುತ್ತೆ ಇದರಲ್ಲಿ. ಲೇಸ್ ಕೂಡ ಇತ್ತು, ಆದರೆ ಅದ್ರ ಮೇಲೆ 60-70 ಇತ್ತು. ಅದರಲ್ಲಿ ಅರ್ಧ ಗಾಳಿನೇ ಇತ್ತು. ಅದಕ್ಕೆ ನಾನು ತೊಗೊಂಡಿಲ್ಲ. ಡಿ-ಮಾರ್ಟಲ್ಲಿ ಅದನ್ನ 30 ರೂಪಾಯಿಗೆ ಆಫರ್ ಇರ್ತಾರೆ ಗೊತ್ತಾ. ಆಮೇಲೆ ಇದು ಜೆಲ್ಲಿ, ಇದು ಕೂಡ ನನಗೆ ತುಂಬ ಇಷ್ಟ. ಇದರಲ್ಲೇ ಆಲ್ಮೋಸ್ಟ್ ನನ್ನ ಸ್ನ್ಯಾಕ್ ಜಂಕ್ ಫುಡ್ಡೇ ಇದೆ ಅನಿಸ್ತೈತೆ. ಇದು ನೋಡಿ, ಇದು ಜೆಲ್ಲಿಸ್ ನಂಗೆ ತುಂಬ ಇಷ್ಟ. ಇದು ಕೂಡ ತಿಂತೀನಿ. ನೆಕ್ಸ್ಟ್ ಬ್ರೌನ್ ಬ್ರೆಡ್. ಇದು ಒಂದು ಹೆಲ್ತ್ ಒಳ್ಳೇದಂದರೆ ಅಲ್ಲ, ಇದು ಬ್ರೌನ್ ಬ್ರೆಡ್. ಇದು ತೊಗೊಂಡಿದ್ದೀನಿ. ಇನ್ನು ಅದರಲ್ಲಿ ಇನ್ನೂ 4-5 ಪೀಸಸ್ ಇದೆ, ಆದರೆ ಎಕ್ಸ್ಟ್ರಾ ತೊಗೊಂಬರ್ಕೊಂಡೆ. ಅದಾದಮೇಲೆ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಏನಾಗಲ್ಲ ಗೊತ್ತಾ, 15 ದಿನ ಆದರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಮಮ್ಮಿ ನೋಡ್ತಾವೆ. ನೆಕ್ಸ್ಟ್ ಇದು ಹೊಸ್ದಾಗಿ ಬಿಟ್ಟಿದ್ದಾರಲ್ವ ಮ್ಯಾಗಿ ಕಂಪ್ನಿಯವರು, ಕೊರಿಯನ್ ನೂಡಲ್ಸ್ ಅಂತ ಹೇಳ್ಬಿಟ್ಟು. ವೆಜ್ ತೊಗೊಂಬಂದಿದ್ದೀನಿ. ವೆಜ್ಜೇ ಇದ್ದಿದ್ದೆ, ನಾನ್ ವೆಜ್ ಇರಲಿಲ್ಲ. ಇದನ್ನು ಕೂಡ ಟ್ರೈ ಮಾಡಬೇಕು. ಒಂದೇ ತೊಗೊಂಬಂದಿದ್ದೆ. ಇದು ಬಂದು 55 ರೂಪಾಯಿ ಇತ್ತು ಇದೊಂದೇ. ಇದು ನಾನು ಹೋಗಿದ್ದು ರೇಷನ್ ತೊಗೊಂಬರಕ್ಕೆ, ಅಲ್ಲಿ ನೋಡಿರೋ ರೇಟಿಗೆ ರೇಷನ್ ಐಟಮ್ಸ್ ಬೇಳೆ ಎಲ್ಲ ಎಷ್ಟೆಷ್ಟು ರೇಟ್ ಆಯಿತು. ಸೊ ಮೆಣಸು ಅಂತೂ ಇಷ್ಟೇ ಆಯ್ತು, ಅದು 50 ರೂಪಾಯಿ ಅಂತಪ್ಪ. ನನಗೆ ಹೊಟ್ಟೆ ಉಳಿದು ನಾನು ತೊಗೊಂಬಂದಿಲ್ಲ ರೇಷನ್ನು. ನಾನು ಹೋಲ್ಸೇಲಲ್ಲಿ ತೊಗೊಂಬರ್ಕೊಳೋಣ ಅಂತ ಈ ಸೋಪ್ ತೊಗೊಂಬಂದೆ. 65 ಇದೆ. ಇದ್ರ ಮೇಲೆ ರಿಯಲಾಗಿ ಎಷ್ಟು ಹಾಕಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಡಿಸ್ಕೌಂಟ್ ಏನಾದ್ರು ಮಾಡಿ ಹಾಕಿದ್ರೆ ಎಲ್ಲ ಗೊತ್ತಿಲ್ಲ. ಇದು ಟ್ರೈ ಮಾಡೋಣ. ಒಂದ್ಸರಿ ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೆ. ಅದು ಏನು
ಪರ್ಪರ್ ಅಂತ ಇಲ್ಲ ಅಂತೇಳಿ. ಆದ್ರೆ ಇವಾಗ ಗೊತ್ತು ಪರ್ಪರ್ ಅನ್ಬಾರ್ದು, ಅದು ಪ್ರಾಬ್ಲಮ್ಮು. ಹಂಗೆ ಅನ್ಬಾರ್ದು, ಸ್ಕಿನ್ನ ಡ್ರೈ ಮಾಡಬಾರ್ದು. ಅದಕ್ಕೆ ಡವ್ ಸ್ಟಾರ್ಟ್ ಮಾಡೋಣ. ಹೊಸ ಪಿಯರ್ಸ್ ಯೂಸ್ ಮಾಡ್ತಾ ಇದ್ದೆ, ಆಮೇಲೆ ಸಂತೂರ್ ವೈಟ್ ಸೋಪ್ ಬರುತ್ತೆ ಅದನ್ನ ಯೂಸ್ ಮಾಡಿದ್ದೀನಿ, ಲಕ್ಸ್ ಯೂಸ್ ಮಾಡಿದ್ದೀನಿ, ಎಲ್ಲ ಈ ಥರ ಸೋಪುಗಳು ಯೂಸ್ ಮಾಡಿದ್ದೀನಿ. ಇವಾಗ ಡವ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನಗೆ ಮೋಕ್ಷಿತಾಗಲ್ಲ, ಮೋಕ್ಷಿತಕ್ಕೆ ಸಂತೂರು ಮೋಕ್ಷಿತಕ್ಕೆ ಸಂತೂರು, ನನಗೆ ಮಾತ್ರ ಡವ್. ಆಮೇಲೆ ನೆಕ್ಸ್ಟ್ ಬಂದಿದ್ದು ಒಂದು ಹಾಲ್ ಆಗ್ತಿದ್ದಾರೆ ಅಷ್ಟೇ, ಹಾಲ್ ವಿಡಿಯೋ ಥರ. ಇದು ಕೋಲ್ಗೇಟ್ ಪೇಸ್ಟ್ ಶುಬ್ಬುಗೆ ಅವ್ರದ್ದೇನು ಜಾಸ್ತಿ ನೋಡಿಸ್ಬೇಡ, ನಂದು ಮಾತ್ರ ಜಾಸ್ತಿ ನೋಡಿಸ್ತೀನಿ. ಇದು ನಮ್ಮ ಮೋಕ್ಷಿತಾಗೆ ಮ್ಯಾಗಿ ವಯಸ್ಸು ಒಳ್ಳೇದಲ್ಲ ಅಂತ ತುಂಬ ಜನ ಹೇಳ್ತಾರೆ. ಆದರೆ ತಿನ್ನೋದು ಬಿಡ್ತೀವ ಎಲ್ತಿಗೆ, ಅದು ಒಳ್ಳೇದಲ್ಲ ಅಂದ್ರೇನೋ ತಿಂತೀವಲ್ವಾ, ಹಂಗ ಅದೇ ಹೇಳ್ತಾರೆ, ಅದು ಎಲ್ಲರಿಗೂ ಇಷ್ಟ ಅಂತಾನೆ ಈ ಮ್ಯಾಗಿ, ನನಗೂ ಕೂಡ ಸೇರಿ. ನಮ್ಮ ಸುಬ್ಬುಗೆ ನಾನು ಒರಿಜಿನಲ್ ಆಗಿ ಮಾತಾಡ್ಬಾರ್ದು, ವಿಡಿಯೋ ಎಲ್ಲ ಅವ್ರು ಏನೋ ಬೈಕೊಂತಾರೆ ಅಂತ ಫೀಲಿಂಗ್ ಅಷ್ಟೇ. ಆದರೆ ನೀವು ಬೈಕೊಳಲ್ಲ, ನಂಗೆ ಗೊತ್ತಲ್ಲ. ಇಲ್ಲಿ ನೋಡಿ, ಇದು ಪಾತ್ರೆ ತೊಳೆಯೋದು. ನಾನು 10 ರೂಪೀಸ್ ಸೋಪ್ ಇರುತ್ತೇನೋ ಅಂತ ನೋಡಿದೆ, ಇಲ್ಲಿ 30, 40, 50, 80 ಅಂತಿದೆ. ಅಷ್ಟು ದೊಡ್ಡದು ನಾನು ಕರ್ಗಿಸ್ಬಿಡ್ತೀನಿ. ಅದಕ್ಕೆ ಇದು ತೊಗೊಂಬಂದೆ, ಇದನ್ನ ಯೂಸ್ ಮಾಡಿ. ಇದರಲ್ಲಿ ಈ ಥರದ್ದು ಒಂದಿತ್ತು, ಇಷ್ಟಿತ್ತು ಸುಬ್ಬು, ನೀನು ಬಿಸಾಕಿದ್ಯಾ ಖಾಲಿ ಆಗಿದೆ ಅಂತ. ನಾನು ಹುಡುಕಿ ಸಾಕಾಗಿತ್ತು. ಆಮೇಲೆ ನನಗೆ ಬ್ಲ್ಯಾಕ್ ಇದು ದ್ರಾಕ್ಷಿ ಬೇಕಲ್ಲಿ ನೋಡಿರ್ತೀನಿ ಒಂದ್ಸರಿ, ಅದು ನನಗೆ ಇಸ್ಕೊಡು. ಅದ್ರಲ್ಲಿ 150 ಇತ್ತು, ಅದಕ್ಕೆ ಇಟ್ಬಿಟ್ಟೆ. ಇದು ಡೇಟ್ಸ್, ಇದನ್ನ ತಿನ್ನಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡ್ತೀನೋ ಗೊತ್ತಿಲ್ಲ. ಇದ್ರ ಮೇಲೆ 350 ಇದೆ, MR ಅಲ್ಲಿ ಆಫರಾಗಿ 180 ಇಕ್ಕಿದ್ರಲ್ಲ, 185 ಅನ್ಸುತ್ತೆ. ಇದು ಹೆಂಗಿರುತ್ತೆ ಒಂದ್ಸರಿ ಟ್ರೈ ಮಾಡಿಲ್ಲ. ಅಯ್ಯ ಪರ ಆಗಲೇ ನಮ್ಮ ಹತ್ರ ಎಲ್ಲಿದೆ ಆಪ್ಷನ್ ಆಗೋದಿಲ್ಲ. ಆಯ್ತಾ ಕತ್ರಿಗಳು ಸಾಕಾಗೋದಿಲ್ಲ, ಅಷ್ಟರಲ್ಲಿ ನಾನು ನೋಡಿಸ್ತಾ ಇರ್ತೀನಿ. ಇದು ಸಾಲ್ಟ್ ಆಶೀರ್ವಾದ್ ಗೊತ್ತಿರುತ್ತೆ, 2 ತೊಗೊಂಡೆ. ಅಲ್ಲಿ ಪಿಂಕ್ ಸಾಲ್ಟ್ ಕೂಡ ಇತ್ತು. ಪಿಂಕ್ ಸಾಲ್ಟ್ ಎಲ್ಲ ನಮಗೆ ಬೇಯಿಲ್ಲ ಅಂತಂದು ಕೊಡಿ, ನಿಮ್ಗೂ ಟೇಸ್ಟ್ ಮಾಡಿಸ್ತೀನಿ. ಮಮ್ಮಿ ಏನು ತಂದಿದ್ದೀನೋ ಅವಳಿಗೆ ಅಂತ ಹುಡುಕ್ಲಾಡ್ತಾವಳಲ್ಲ. ಹೌದು, ಇದು ಎಷ್ಟು ಎಕ್ಸ್ಪೈರಿ ಆಗಿದೆಯಲ್ಲ ನೋಡಿಲ್ಲ. 2025 ಬಾ, ಹೆಂಗೈತೆ ನೋಡು. ಫಸ್ಟ್ ನಿನಗೆ ಇಕ್ಬೇಕು, ನೀನು ಚೆನ್ನಾಗಿದ್ರೆ ಆಮೇಲೆ ನಾನು ತಿಂತೀನಿ. ಹೆಂಗೈತೆ? ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ. ಮತ್ತೆ ಅವ್ರಿಗೆ ಯಾಕೆ ಕಮ್ಮಿ ರೇಟ್ ಕೊಟ್ಟಿರೋದು? ಬೇಗ ಸುಮ್ಮನೆ ಇದ್ರೇನು ವೇಸ್ಟ್ ಆಗುತ್ತೆ ಅಂತನಾ? ಚೆನ್ನಾಗಿನ ಒಂದು ತಿನ್ನಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಲಿಖಿತ ಬಂದರೆ ಸಾಕು, ಇದನ್ನೆಲ್ಲ ಇದೆಲ್ಲ ಒಂದೇ ದಿನದಲ್ಲಿ ತಿಂತಾಳೆ ಬೇಕಂದ್ರೆ ನಮ್ಮ ಲಿಖಿತ ವಿಡಿಯೋ ನೋಡಲಿ. ನೆಕ್ಸ್ಟು ಕ್ಯಾಮ್ರಾ ಇದೇ ನೂಗ್ಲಾಡ್ತೈತೆ. ಓಕೆ, ಸೊಟ್ಟಿಗೆ ಐತೆ ಫ್ರೇಮ್. ಈ ಸಕ್ಕರೆ 65 ರೂಪಾಯಿ ಅಂತ ನಂಗೆ ಗೊತ್ತಿಲ್ಲ, ರೇಷನ್ ಅಂಗಡಿಯಲ್ಲಿ ಎಷ್ಟಿತ್ತು ನಂಗೆ ಗೊತ್ತಿಲ್ಲ. ನಾನು ತುಂಬ ದಿನ ಆಯಿತು ಮರ್ತೋಗಿದ್ದೀನಿ. ಅದೇ 65 ಅಂತ ಇದು ಒಂದು KG ಸಕ್ಕರೆ. ಇವಾಗೆಲ್ಲ ಸಮ್ಮರೆಲ್ಲ ಲೆಮನ್ ಜ್ಯೂಸ್ ಜಾಸ್ತಿ ಕುಡಿತೀನಿ. ಆ ಶುಗರ್ ಕಮ್ಮಿ ಹಾಕೊಂಡು ಶುಗರ್ ಇರಲೇಬೇಕು. ಸುಬ್ಬುಗಂತೂ ಇನ್ನೂ ಜಾಸ್ತಿ ಇರಬೇಕು ಶುಗರು. ಇದೊಂದು ಹೆಲ್ತ್ ಒಳ್ಳೇದು ಬಟರ್. ನಾನು ಪೀನಟ್ ಬಟರ್ಗಂತೂ ಇದು ಕಂಪಲ್ಸರಿ ಇರಬೇಕು. ಪೀನಟ್ ಬಟರ್ ಆರ್ಡರ್ ಮಾಡಿದ್ದೀನಿ, ಅದಾದ್ಮೇಲೆ ತಿನ್ನೋದೆ. ಮನೆಗೆ ರೇಷನ್ ಏನಿದೆ ಎಲ್ಲ ತಿನ್ನೋದೇ ಇರುತ್ತೆ. ಯೋಗಟ್ಟು ಇದನ್ನು ತೊಗೊಂಡು ಸ್ಟ್ರಾಬೆರಿ ಫ್ಲೇವರು, ನೋಡೋಣ ಹೆಂಗಿರುತ್ತೆ ಅಂತ. ಇದು ಇನ್ಮೇಲೆ 25 ಇದೆ. ನಾನು ಒಂದ್ಸರಿ ತಂದಾಗ ಯೋಗಟ್ಟು 60 ರೂಪಾಯಿ ಇತ್ತು ಸುಬ್ಬು. ಈ ಥರದ 60 ಯಾವ 120 ಕೊಡ್ತಾನಿದ್ದೀನಿ ನೋಡ. ಇವಾಗ ನೋಡಿ 25 ರೂಪಾಯಿ ಅಷ್ಟು ಆಫರ್ ಬಿಟ್ಟವ್ರೆ. ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ಅಯ್ಯೋ ಎಲ್ಲ ನೋಡಿ ಹಾಲಿಕ್ತಿಲ್ಲ ಇಲ್ಲಿ. ಇನ್ನೊಂದು ಕೇಕ್ ಎತ್ಕೊಂಡ್ವಲ್ಲ, ಎದಲ್ಲೇ ಹಾಕ್ಕೊಂಡಿಲ್ಲ ನೀನು? ಇಲ್ಲ ಐತಿ, ನೋಡ್ಸಿಲ್ವಾ ಇದನ್ನು ನಾನು? ಇದೊಂದು ಎತ್ಕೊಂಡಿದ್ದಾರೆ ಸುಮ್ಮನೆ ಕೇಕ್ ತಿನ್ನಕ್ಕೆ. ನಾನು ಟ್ರೈ ಮಾಡ್ತೀನಿ. 20 ರೂಪಾಯಿ ಇದು. ಓರಿಯಸ್
ಪಿಂಕ್ ಅವ್ರಿಗೆ ವೈಟ್ ಅವ್ರಿಗೆ. ಅವಾಗ ಏನಾದ್ರು ಸ್ವೀಟ್ ತಿನ್ಬೇಕು ಅನ್ಸ್ತಾ ತಿನ್ನಕ್ಕೆ. ಇದು ಮೊಸರು ನಮ್ಮ ಮಿಮ್ಮಿಕ ನನಕ ಮೋಕ್ಷಿತಕ್ಕ ಸುಬ್ಬುಕ ಎಲ್ಲ ಲಾಸ್ಟ್ ಇದಲ್ಲ. ಎಣ್ಣೆ ಪ್ಯಾಕೆಟ್ ಗೋಲ್ಡ್ ವಿನ್ನರ್ ಇದು ಎಷ್ಟಾಗುದ ಬಿಲ್ಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರ ಮೇಲೆ 135. ಇದು ನಾನು ಪ್ರಯೋಗ ಮಾಡೋ ಐಟಮ್ ಬಂದ್ರೆ ಅಲ್ಲ. ಇದು ಸಿಂಕು ಪೈಪೆಲ್ಲ ಕ್ಲೀನ್ ಮಾಡೋದು. ನಾವಿಲ್ಲಿ ಬಂದು 3 months ಆಯ್ತಲ್ವಾ, ಸರಿ ಅದು ಇದು ಸೇರ್ಕೊಂಬಿಟ್ಟಿದೆ. ಅದರಲ್ಲಿ ನಾವು ಎಷ್ಟು ಸೈಡಲ್ಲಿ ಹಾಕಿದ್ರೇನು ಅದರೊಳಗಡೆ ಹೋಗ್ಬಿಡುತ್ತೆ ಅನ್ನ ಆ ಥರದ್ದೆಲ್ಲ. ಸರಿ ಹಾಕೋಣ ಅಂತೇಳಿ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. 32 rupees ಐತಿ ಪೌಡ್ರು ಒಂದು ಸರಿ ಸಿಂಕ್ ಕ್ಲೀನ್ ಮಾಡೋದು. ನನಗೂ ಗೊತ್ತಿಲ್ಲ, ಇನ್ನು ಯೂಟ್ಯೂಬಲ್ಲಿ ಟ್ರೈ ಮಾಡಬೇಕು. ಅದೇ ಲಾಸ್ಟ್ ಇಷ್ಟೇ ನಾನು ತೊಗೊಂಡಿರೋ ಐಟಮ್ಸ್ ಇಲ್ಲೇ ಇದೆಲ್ಲ. ಇಕ್ಕಿದ್ದೀನಿ ಅಂಗಡಿ. ಇನ್ನೂ ಬೇಕಾಗಿತ್ತು, ವೆಜಿಟೇಬಲ್ಸ್ ಬೇಕಾಗಿತ್ತು, ಮತ್ತು ಫ್ರೂಟ್ಸ್ ಸ್ವಲ್ಪ ಬಾಳೆಹಣ್ಣು ಬೇಕಾಗಿತ್ತು, ಆಮೇಲೆ ಮೊಟ್ಟೆ ಬೇಕಾಗಿತ್ತು, ಉದ್ದಿನ ಬೇಳೆ ಬೇಕಾಗಿತ್ತು. ಅವೆಲ್ಲ ತೊಗೊಂಬಂದಿಲ್ಲ. ಇದಕ್ಕೆ 1,500 ಆಯಿತು ಬಿಲ್ಲು. ಅವೆಲ್ಲ ಕೂಡ ತೊಗೊಬೇಕು. ಅದಕ್ಕೆಲ್ಲ ನಾನು ಹೋಗಲ್ಲ, ನನಗೆ ಇದಕ್ಕೆ ಹೋಗಿ ಸಾಕಾಗಿದೆ. ಮೋಕ್ಷಿತ ಬೆಳಿಗ್ಗೆಯಿಂದ ನನಗೆ ವ್ಲಾಗ್ ಇದು ಮಾಡಿಲ್ಲ ಅಂದರೆ ಮೋಕ್ಷಿತ ಊಟನೇ ಸರಿಯಾಗಿ ತಂದಿಲ್ಲ ಇವತ್ತೆಲ್ಲ, ಅದಕ್ಕೆ ಮಾಡಿಲ್ಲ. ಡಿನ್ನರ್ಗೆ ಬಂದು ಬಿರಿಯಾನಿ ಕಬಾಬು. ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನೋ ಇಲ್ಲಿಗೆ ಎಂಡ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಕಂಟಿನ್ಯೂ ಮಾಡಿದ್ರೆ ನೋಡ್ತಾನೆ ಇರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಕಂಪಲ್ಸರಿ. ಆಮೇಲೆ ಬೆಲ್ಲೈಕನ್ ನೋಡಿದಿಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಇವಾಗ ಹೇಳಲ್ಲ, ಇನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನಿಸ್ತೈತೆ ನನಗೆ. ಅದಕ್ಕೆ ಸಖತ್ ತೀಟೆ ರಾಣಿ ದೊಡ್ಡೋಳು ಆಗ್ಬಿಟ್ಟವಳೆ, ಹಿಡಿಯೋಕ್ಕಾಗಲ್ಲ. ಮೊಸರನ್ನ ಹಾಕಿದ್ರೆ ತಿನ್ನಲ್ಲ, ತಿನ್ನಿಸ್ಬೇಕು. ಸಖತ್ ತೀಟೆ ರಾಣಿ ಅವಳೆ. ಕಚ್ತಾಳೆ ಬಟ್ಟೆಗಳೆಲ್ಲ ಇಟ್ಕೊಂಡು. ನಮ್ಮನ್ನೆಲ್ಲ ಕಚ್ಚಾಕ್ತಾಳೆ ಚೆನ್ನಾಗಿ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ವೆರಿ ಗುಡ್. ಹೈಫೈ ಮಮ್ಮಿ, ಹೈಫೈ. ಉಬ್ಬಿಸ್ಬಿಟ್ರೆ ಕೊಡಲ್ಲ, ಕೊಡೋದೇ ಇಲ್ಲ. ಕುತ್ಕೊಳ್ಳಿ, ಸಿಟ್ ಮಿಮ್ಮಿ, ಸಿಟ್ ಮಿಮ್ಮಿ ಸಿಟ್. ಥ್ಯಾಂಕ್ಸ್ ಹೈಫೈ ರಿಟರ್ನ್. ಅಯ್ಯ ಕುತ್ಕ. ಉಬ್ಬಿಸ್ಬಿಟ್ರೆ ಕೊಡಲ್ಲ, ಬೈಬೇಕು. ಗುದ್ರದು ಗಂಭೀರ ವಾಯ್ಸ್ದಲ್ಲಿ ಹೇಳಿದ್ರೆ ಅವಾಗ ಕೊಡ್ತೀವಿ. ಸಿಟ್ ಮಿಮ್ಮಿ ಸಿಟ್. ಸಿಟ್ ನೋಡಿ ಎಷ್ಟು ನೈಸ್ ಮಾಡ್ತಾಳೆ. ಸಿಟ್ ಥ್ಯಾಂಕ್ಸ್ ಹೈಫೈ ನೋಡು. ಇವಾಗ ಮುದ್ಲಾಡ್ಬಿಡ್ಬೇಕು ನನ್ನ. ಮುದ್ಲಾಡ್ಬಿಡ್ಬೇಕು ನನ್ನ ಅವಳು ಇವಾಗ. ಅಯ್ಯ ಬೇಡ ನೀನು, ಗಲೀಜು ನೀನು ಬಿಟ್ಟರೆ ಸಾಕು, ಮಾರಿದ್ರೆ ಸಾಕು ಏನೋ ತಿನ್ಕೊಂಬಂದ್ಬಿಡ್ತಾಳೆ. ಪೇಪರು ರೆಟ್ಟುಗಳು ಏನು ಬಿಡೋಂಗಿಲ್ಲ. ನೋಡಿ ಹಿಂಗೆ ಕಚ್ತಾಳೆ ನೋಡಿ. ಚಿಕನ್ ಕಚ್ಕೊಂಡು ತಿಂದಾಕ್ತಲ್ಲ. ನೋಡಿ ನೋಡೋಕೆ ಅಮಾಯಕವಾಗಿದ್ದಾಳೆ, ಚೆನ್ನಾಗಿ ಕಚ್ಚಾಕ್ಬಿಡ್ತಾಳೆ ಇಟ್ಕೊಂಡು. ನಾನು ಸಿಕ್ಕೋದೇ ಇಲ್ಲ ಅವಳ ಕೈಗೆ. ಕುತ್ಕೊಂಡು ನೋಡಿ ಹಿಂಗೆ ಕಚ್ತಾಳು ನೋಡಿ. ನೋಡಿಸ್ತೀನಿ ಎಲ್ಲರಿಗೂ ಇರೋ ಹಿಂಗೆ ಕಚ್ಚೋದು ನೀನು ಅವತರ ನೋಡಿ ಹಿಂಗೆ ಕಚ್ತಾಳು. ಕಚ್ಚೋದು ಒಂದು ಬಿಡ್ತೀನಿ ನಾನು, ಮುಲಾಜೆ ನೋಡಲ್ಲ. ಕಚ್ಬಿಟ್ರೆ ಸುರಿಗೆ ನೋವಾಗೋದ್ರೆ ಒಂದು ಬಿಡ್ತೀನಿ. ಪ್ರೀತಿ ಎಷ್ಟು ಇಕ್ಕಿದೀವೋ ಭಯನೂ ಸ್ವಲ್ಪ ಅಷ್ಟೇ ಇಕ್ಬೇಕು, ಇಲ್ಲಾಂದರೆ ತಲೆ ಮೇಲೆ ಅದು ಕುತ್ಕೊಂಡ್ಬಿಡ್ತಾವೆ. ನಮ್ಮ ಮಕ್ಕಳನ್ನ ಹಿಂಗೆ ಪ್ರೀತಿ ಇಕ್ಕಿವಿ ಭಯ ಇಕ್ತೀವಿ, ಹಂಗೆ ಇವ್ ಮಕ್ಕಳ ಅಷ್ಟೇ. ಹೋಗ್ಬಿಡು, ಎದೋಳು ನಾನು ಬಟ್ಟೆ ಚೇಂಜ್ ಮಾಡಬೇಕು. ಕಬಾಬ್ ಸುಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಕತ್ಲು ಕಿಚನ್ ಲೈಟ್ ಹಾಕ್ಬೇಕು. ಬಾಗ್ಲಿಂದಿದೆ. ಅಯ್ಯ ನಮ್ಮ ಕಿಚನ್ ಸ್ವಲ್ಪ ಮೆಸ್ಸಿ ಇದೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಇದೆ. ಇವಾಗ ನಾನು ಕಬಾಬ್ ಸುಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕಬಾಬು ಗ್ಯಾಸ್ ಆನ್ ಮಾಡ್ತೀನಿ. ಇವತ್ತು ಬಿರಿಯಾನಿ ಅಂತೂ ನೀವು ಹೇಳಿದ್ರೆ ಅರ್ಥ ಆಗಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಯಾರಾದರೂ ಬಂದರೆ ಆ ಥರ ಟೇಸ್ಟೇ ಮಾಡ್ಕೊಂಡು ಅಂದರೆ ಬರೋದೇ ಇಲ್ಲ. ಕಮ್ಮಿ ಮಾಡಿದ್ದೆ, ಒಂದೇ ಒಂದು ಗ್ಲಾಸ್ ಹಾಕಿ ಮಾಡಿದ್ದೆ, ಸಾಕು ಟೇಸ್ಟಿಯಾಗಿ ಬಂದಿತ್ತು. ಈಗ ಕಬಾಬ್ ಸುಟ್ಟು ನಿಮಗೆ ಎಣ್ಣೆ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಕೆ ಹೋಗಿ ಎಣ್ಣೆ ಕಾದೋಗ್ಬಿಟ್ಟೆ. ಇದು ಬಂದು ನನ್ನ ಓನ್ ರೆಸಿಪಿ ಅಂತ ಹೇಳೋಕ್ಕಾಗೋದಿಲ್ಲ. ಇದು ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಅಂದರೆ ಅವರು ಅಂಗಡಿಯಲ್ಲಿ ಶಾಪಲ್ಲಿ ಮಾಡಿ ಮಾರೋದು.
ಇದರಲ್ಲಿ ಕಬಾಬ್ ಪೌಡ್ರ್ ಅನ್ನೋದೇ ಯೂಸ್ ಮಾಡಿಲ್ಲ ನಾನು. ಆಚೆ ಕಬಾಬ್ ಪೌಡ್ರನ್ನು ಯೂಸ್ ಮಾಡ್ದಿರ ಮಾಡಿರೋದು. ಲೈಟ್ ಮಸಾಲ ಜಾಸ್ತಿ ಅನ್ಸೋದಿಲ್ಲ, ಮತ್ತು ಹೆವಿ ಅನಿಸಲ್ಲ, ಮತ್ತು ಹೊಟ್ಟೆಲಿ ಉರಿ ಬರುತ್ತಲ್ವ ಜಾಸ್ತಿ ಮಸಾಲ ತಿಂದು, ಆ ಥರ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ರೆಸಿಪಿ ಯಾವಾಗಾದ್ರೂ ನೋಡಿಸ್ತೀನಿ ನಾನು, ಮಾಡ್ತಾ ಇರ್ತೀನಿ ಮೇಲೆ ನಿಮ್ಗೆ ನೋಡಿಸ್ತೀನಿ ಆ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ನಿಮಗೂ ಯೂಸ್ಫುಲ್ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಆಣಿ ವ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ಇನ್ನು ಯಾರೆಲ್ಲ ನೋಡಿಲ್ವ ಅದನ್ನು ನೋಡಿ, ಈ ವಿಡಿಯೋ ನೋಡಾದ್ಮೇಲೆ ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ. ಇನ್ನು ಯಾರೆಲ್ಲ ಆವಣಿಗೆ ಹೋಗಿಲ್ಲ ಕೂಡ ಹೋಗ್ಬಿಟ್ಟು ಬರ್ಬೋದು. ತುಂಬ ಚಿತ್ತಮ್ಮ ತಾಯಿ ಅಲ್ಲೇ ತನಗೆ ಇರೋದು, ಅದಕ್ಕೆ ಚೆನ್ನಾಗಿರುತ್ತೆ. ಎಂಜಾಯ್ ಕೂಡ ಮಾಡ್ಬೋದು, ಬೆಟ್ಟ ಅದು ಕೂಡ ನೋಡ್ಕೊಂಬರ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಬೈತಿದೆ, ನೋಡ್ಬಿಟ್ಟು ನಮ್ಮ ಬಾಣಲೆ ಏನು ಕರ್ರಗಿದೆ ಅನ್ಕೋಬೇಡಿ. ಈ ಥರ ಕಬಾಬ್ಗೆಲ್ಲ ಬಾಣಲಿನೇ ಯೂಸ್ ಮಾಡೋದು. ಬಾಣಲಿ ವೈಟ್ ಬಾಣಲಿ ಯೂಸ್ ಮಾಡಿದ್ರೆ ಕಬಾಬ್ ಮಾಡಿ ಬಾಣಲಿ ಆಗೋಗುತ್ತೆ. ಅದಕ್ಕೆ ಅದು ಇವಾಗ ಬಾಣಲಿ ಆಗಿದೆ, ಏನು ಅನ್ಕೋಬೇಡಿ. ನಿಮ್ಮ ಮನೇಲಿ ಕೂಡ ಬಾಣಲಿಯಲ್ಲೇ ಮಾಡ್ತಾರೆ ಅಂತ ನನ್ನ ಫೀಲಿಂಗ್ ಕಬಾಬ್ಗೆಲ್ಲ. ಅಥವಾ ಒರ್ಜಿನಲ್ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ ಇತ್ತು, ಒರ್ಜಿನಲ್ ಆಗಿ ಮಾತಾಡ್ತಿದ್ದೆ, ಆದರೆ ಅಷ್ಟೊಂದು ಫ್ರೀಡಮಾಗಿ ಮಾತಾಡ್ತಿಲ್ಲ. ಇವಾಗ ಸ್ವಲ್ಪ ಫ್ರೀಡಮಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಲೈಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣ್ತೀನಿ, ಇಲ್ಲ ಕರ್ರಗೆ ಕಾಣ್ತೀನಿ ಅಂತ ಇರೋದೇ ಕರಪಿ, ಇನ್ನೂ ಕರ್ರಗೆ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸ್ವಲ್ಪ ಫನ್ನಿ ಆ್ಯಂಗಲೆಲ್ಲ ಸ್ವಲ್ಪ ಜಾಸ್ತಿ ಇದೆ, ನಿಮಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಇದ್ಮೇಲೆ ಆ ಥರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಕಾಮಿಡಿಯಾಗಿ, ನಿಮಗೂ ಎಂಜಾಯ್ಮೆಂಟ್ ಅನಿಸುತ್ತಲ್ವ. ನನ್ನ ಸ್ಕಿನ್ ನೋಡಿ ಎಷ್ಟು ಗ್ಲೋ ಇದೆ, ನಾನು ಏನು ಮೇಕಪ್ ಹಾಕಿಲ್ಲ, ಸ್ಕಿನ್ ಕೇರ್ ಅಷ್ಟೇ ಮಾಡ್ಕೊಂಡಿರೋದು. ಈಗ ಬಂದಿದೆ ಸ್ಕಿನ್ ಕೇರ್ ಮಾಡಿದ್ರೆ ಪಿಂಪಲ್ ಬರಲ್ಲ ಅಂತ ಹೇಳೋದು. ಸ್ಕಿನ್ ಕೇರ್ ಮಾಡ್ಕೊಂಡು ಇನ್ನು ಸ್ವಲ್ಪ ನೀಟಾಗಿ ಗ್ಲೋ ಆಗ್ತೀವಿ. ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗಿದೆ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಬೇಕು. ನನ್ನ ಕಬಾಬ್ ಏನಾಯಿತು ನೋಡೋಣ ಬನ್ನಿ. ಸೀರ್ಗಿದೋಗ್ಬಿಟ್ರೆ ಆಮೇಲೆ ಅಷ್ಟೇ ಸುಬ್ಬು. ಫಸ್ಟೇ ನಾವು ಕಬಾಬ್ ಹೆಸರು ಪಟ ಸಿಟಾಪಟ ಇದೆಲ್ಲ ಕೇಳಿರ್ತೀರ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹಾಗೆ ಇಡ್ಲಿ ತರಿಸಿದ್ದೀನಿ. ಇದು ಬಿರಿಯಾನಿ ಪೀಸ್ ಹಾಕ್ಕೊಂಡಿದ್ದೀನಿ, ತಿಂತಾಳೇನೋ ನೋಡೋಣ ಅಂಥೇಳಿ. ಇಡ್ಲಿನ ಅದ್ದಣ ಹಿಂಗೆ ಇಂದ ಮಕ್ಷಿತ ಆನ್ ನೆನ್ನೆ ಅಂತೂ ಸರಿಯಾಗಿ ಊಟನೇ ತಿಂದಿಲ್ಲ ಅವಳು. ಇವಾಗ ಇಡ್ಲಿ ತಿಂತಾಳೇನೋ ಅಂತ ಇಡ್ತಿದ್ದೀನಿ. ಊಟನೇ ತಿಂತಿಲ್ಲ ಅವಳು ನೆನ್ನೆಯಿಂದ ಸರಿಯಾಗಿ, ಅದಕ್ಕೆ ಇಡ್ಲಿ ತರಿಸ್ತಿದ್ದೆ. ಇಡ್ಲಿ ಅಂದರೆ ಅವಳಿಗೆ ಇಷ್ಟ, ತಿಂತಾಳೆ ಅಂಥೇಳಿ ತಿಂತಾ ಇದ್ದಾಳೆ ಇಡ್ಲಿನ. ಅವಳು ತಿನ್ನಿಸ್ಬಿಟ್ಟು ಆಮೇಲೆ ಸಿಗೋಣ. ಈಗ ನನ್ನ ಡಿನ್ನರ್ ಟೈಮು ಇಟ್ಕೊಂಡಿದ್ದೀನಿ. ಬಿರಿಯಾನಿ, ಕಬಾಬ್, ಈರುಳ್ಳಿ. ಬಿರಿಯಾನಿಲಿ ಜಾಸ್ತಿ ಪೀಸ್ಗಳಿದಾವೆ, ನಾನು ಜಾಸ್ತಿ ಪೀಸ್ಗಳು ಹಾಕ್ಕೊಂಡು ಸುಬ್ಬು ಬೇಡ ಅಂತ ತಿನ್ನಲ್ವಂತ ಅವರು. ಬಿರಿಯಾನಿ ಪೀಸ್ಗಳು ಅವ್ರು ತಿನ್ನಲ್ಲ, ನನಗಿಷ್ಟ, ನಾನು ಲೈಟ್ ಡಿಮ್ ಆಗಿದೆ. ಕಬಾಬ್ ಅಂತೂ ಸೂಪರ್ ಇರುತ್ತೆ. ಯಾವ್ದಾದ್ರು ವೀಡಿಯೋ ರೆಸಿಪಿ ನೋಡಿಸ್ತೀನಿ. ಡಿನ್ನರ್ ಕಂಪ್ಲೀಟ್ ಮಾಡ್ಕೊಂಡು ಸ್ವಲ್ಪ ಸೀರೀಸ್ ನೋಡ್ಕೊಂಡು ಹಂಗೆ ನಿದ್ದೆ ಮಾಡೋದು ಅಷ್ಟೇ ಈ ಬ್ಲಾಗು. ಈ ವಿಡಿಯೋ ಇಷ್ಟಕ್ಕೆ ನಾನು ನಿಲ್ಲಿಸ್ತಿದ್ದೀನಿ. ನಾನು ಹೇಳಿದ್ನಲ್ವ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಕಂಪಲ್ಸರಿ ಮಾಡಿ, ಮಿಸ್ ಮಾಡಬೇಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.